ನಿನ್ನೆ ಡೇ ಒನ್ ಶ್ರೀ ತುಳಜಾಭವಾನಿ ದೇವಿ ದರ್ಶನ ತಗೊಂಡ ಸೀದಾ ಎಲ್ಲರ ಸಿಟಿಗೆ ಬಂದ ಸ್ಟೇ ಮಾಡಿದ್ವಿ. ಅಲ್ಲಿದ ಮಾರ್ನಿಂಗ್ ವ್ಯೂ ಹಿಂಗಿತ್ತು ನೋಡ್ರಿ. ನಾವಿದ್ದಂತ ಜ್ಯೋತಿರ್ಲಿಂಗ ರೆಸಿಡೆನ್ಸಿದ ಪಾರ್ಕಿಂಗ್ ಪ್ಲೇಸ್ ಇದೆ ನೋಡ್ರಿ. ಫ್ರೆಶ್ ಅಪ್ ಆಗಿ ರೂಮ್ ಚೆಕ್ಔಟ್ ಮಾಡಿ ಹೊಂಟ್ವಿ. ಈಗ ಡೇ 2 ಎಲ್ಲರ ಕೇವ್ ನೋಡಕ್ ಹೊಂಟಿವಿ. ಈಗ ಫಸ್ಟಿಗೆ ಬೆಳಗ್ಗೆ 7 ಗಂಟೆ ಆಗೈತಿ. ನಡ್ರಿ ಹೋಗೋಣ ಹೆಂಗೈತೆ ಅಂತ ನೋಡೋಣ. ಅಲ್ಲೇ ಕೈಲಾಸ್ ಟೆಂಪಲ್ ಐತೆ, ಶಿವನ್ ಟೆಂಪಲ್ ನೋಡ್ಕೊಂಡು ಹಂಗೆ ಎಲ್ಲರೂ ಕೇವ್ಸ್ ನೋಡ್ಕೊಂಡು ಬರೋಣ ರೂಮಿಂದ. ಈಗ ಜಸ್ಟ್ ಹೊರಗೆ ಹೊಂಟೀವಿ. ಸರ್ ಚಾ ಕೊಡಲಿಲ್ಲ ಅಂದ್ರೆ ಮೊಬೈಲ್ ಕಸ್ಕೊತೇನಂತ, ಹಂಗಾಗಿ ಅರ್ಧ ಕಪ್ ಟೀ ಕುಡಿಯಕ್ಕೆ ಚಲೋ ಐತೆ ಚಾ. ಪ್ರವೀಣ್ ಡ್ರೈವ್ ಮಾಡಂತಾರೆ ಕಾರಿಗೆ. ಈಗಲೇ ಚಂದ್ರ ಅವರು ಮತ್ತು ಸಂತ ಅವರು. ನಾವು ಮ್ಯಾಪ್ ಒಳಗೆ ನೋಡಿದ್ರೆ ಬೆಳಿಗ್ಗೆ 9 ಗಂಟೆಗೆ ಓಪನ್ ಆಕೈತೆ ಅಂತ ಹೇಳಾರ ಕೈಲಾಸ ಟೆಂಪಲ್. ಇಲ್ಲಿ ನೋಡಿದ್ರೆ ಆಲ್ರೆಡಿ ಓಪನ್ ಐತಿ ಹೋಗ್ರಿ ಅಂತ ಹೇಳಂತಾರೆ. ನೋಡೋಣ ಅಲ್ಲೋಗಿ ಓಪನ್ ಐತೋ ಇಲ್ಲ ಅಂತ. ನಾವು ಹೋದಾಗ ಎಲ್ಲೋರ ಕೇವ್ಸ್ ಓಪನ್ ಆಯಿತು. ಅರ್ಲಿ ಮಾರ್ನಿಂಗ್ ಜನನೂ ಜಾಸ್ತಿ ಇರಲಿಲ್ಲ. ಸೊ ನಾವು ಆನ್ಲೈನ್ ಟಿಕೆಟ್ ತೊಗೊಂಡಿದ್ದೀವಿ. ಒಬ್ಬರಿಗೆ 35 ರುಪೀಸ್ ಅಂತ. 4 ಜನ ಇದ್ದೀವಿ, 140 ರುಪೀಸ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಟಿಕೆಟ್ ತೊಗೊಂಡು ಈ ಸೈಡ್ ಹೋಗ್ಬೇಕು ಕೌಂಟ್ರ್ ಹತ್ರ. ಎಂಟ್ರಿ ಆದ ತಕ್ಷಣ ನಮ್ಮದು ಇಂಡಿಯನ್ ಫ್ಲ್ಯಾಗ್ ಬರ್ತೈತೆ ಫಸ್ಟಿಗೆ. ನೆಕ್ಸ್ಟು ಈ ಸೈಡಿಂದ ಈ ಕಡೆ ಟಿಕೆಟ್ ಕೌಂಟ್ರ್ ಐತಿ. ಟಿಕೆಟ್ ಕೌಂಟ್ರಿಂದ ನೆಕ್ಸ್ಟ್ ಹಿಂಗೆ ಮುಂದ್ಗಡೆ ಹೋಗೋದು. ನಾವು ಬೆಳಗ್ಗೆನ ಬಂದಿರೋದ್ರಿಂದ ವೆದರ್ ಭಾಳ ಮಸ್ತ್ ಐತಿ, ಕೂಲಾಗೈತಿ, ಆರಾಮ್ಸೆ ಹೋಗ್ಬೋದು ಅನ್ಸಂತೈತಿ. ನೋಡೋಣ ಮುಂದ್ಗಡೆ ಕೇವ್ಸ್ ಯಾವ ಥರ ಅದಾವ, ಟೆಂಪಲ್ ಯಾವ ಥರ ಐತಿ. ನಾನು ಫಸ್ಟ್ ಟೈಮ್ ಇಲ್ಲಿ ಬರಂತಿರೋದು ಎಲ್ಲರ ಕೇವ್ಸ್ಗೆ. ಬರ್ರಿ ಹೋಗೋಣ. ಟೋಟಲ್ ಇಲ್ಲೇ 34 ಗುಹೆಗಳದಾವಂತ. ಫಸ್ಟಿಗೆ ಎಂಟ್ರಿ ಬಂದ ತಕ್ಷಣ ಹಾಕಿದ್ದಾರೆ ಎಲ್ಲೋ ಮಾರ್ಕ್ ಆ ಸೈಡ. ಫಸ್ಟಿಗೆ ಇಲ್ಲಿ ಬರ್ತಿರೋದೇ ಕೈಲಾಸ್ ಟೆಂಪಲ್ಲು. ಇದೇ ಗುಹೆ ಒಳಗೆ ಹೊಂಟಿದ್ದೀವಿ ಆಲ್ರೆಡಿ ನಾವು. ಏನು ಮಸ್ತ್ ಐತ್ರಿ ಬಾಬಾ. ಅದು ಗುಡ್ಡದೊಳಗೆ ಈ ಥರ ಕೆತ್ತಾರ ಅಂತ ಗೊತ್ತಿರಲಿಲ್ಲ. ಎಷ್ಟು ಮಸ್ತ್ ಮಾಡಿದ್ದಾರೆ ನೋಡ್ರಿ. ಯಾರೋ ಬಂದಾರ, ಸ್ಪೆಷಲ್ ಗೆಸ್ಟ್ ಹೋದ್ರು. ನಾವು ಒಬ್ಳಿ ರೀ. ಹಾಂ, ಅವ್ರು ಬಾಗಲಕೋಟೆ, ನಾವು ಒಬ್ಬಳೆ. ಸುತ್ತಲೂ ಎಲ್ಲ ಕಡೆ ಆನೆಗಳದಾವಲ್ರಿ. ಅವ್ರು ಎಲ್ಲವನ್ನು ಧ್ವಂಸ ಮಾಡಿಬಿಟ್ಟಾರೆ ಅರ್ಧಂಬರ್ಧ. ಇಲ್ಲಿಂದ ಹಿಂಗೆ ಒಂದು ಪ್ರವೇಶ ದ್ವಾರ ಐತಿ, ಹೋಗೋಣ ಒಳಗಡೆ. ಇಷ್ಟು ತಂಪೈತೆ ಹೇಳ್ತೀನಿ ಇಲ್ಲೇ. 1 to 15 ಕೇವ್ಸ್ ಈ ಸೈಡ್ ಇದಾವೆ. ಹಂಗೆ ನೆಕ್ಸ್ಟು 17 to 34 ಕೇವ್ಸ್ ಆ ಸೈಡ್ ಇದಾವೆ. ಪೂರ್ತಿ ಎಲ್ಲರೂ ನೀವು ನೋಡಬೇಕು ಅಂತಂದ್ರೆ ಮಿನಿಮಮ್ 1 ದಿವಸ ಬೇಕು. ಬಟ್ ನಾವು ಪ್ರಯಾಗ್ರಾಜು ಹೊಂಟಿರೋದ್ರಿಂದ ಫುಲ್ ನಿಮಗೂ ತೋರ್ಸೋಕ್ಕಾಗಂತಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರ್ಸಕ್ಕಂತೀನಿ. ನೆಕ್ಸ್ಟ್ ಗುಡಿಗೆ ಹೋಗೋಣ ಬರ್ರಿ. ಕೈಲಾಸ್ ಟೆಂಪಲ್ ನಾವೆಲ್ಲ ಹೊರಗೈತಂದು ಮಾಡಿದ್ವಿ, ಆದರೆ ಇಲ್ಲಿ ಒಳಗಡೆನೇ ಐತಂತ ಗೊತ್ತಿರಲಿಲ್ಲ. ಮತ್ತು ವಾಪಸ್ ಒಳಗಡೆ ಬಂದ್ವಿ ಹೊರಗಡೆಯಿಂದ. ಇಲ್ಲಿಂದನೇ ಹತ್ತಿ ಹೋಗ್ಬೇಕೀಗ. ನಡ್ರಿ ಹೋಗೋಣ. ಮೆಟ್ಲ ಹತ್ತಿ ಹೋಗೋದು ಹಿಂಗೆ. ಬರ್ರಿ ಚಂದ್ರು, ಹತ್ರಿ ಮ್ಯಾಲೆ ಹತ್ರಿ. ಟೆಂಪಲ್ ಇಲ್ಲೇ ಐತೆ ನೋಡ್ರಿ. ಚಪ್ಪಲಿ ಇಲ್ಲೇ ಬಿಡಬೇಕು, ಬಿಟ್ಟು ಒಳಗಡೆ ಹೋಗ್ಬೇಕು ಗುಡಿ ಒಳಗಡೆ. ಇದೇ ನೋಡ್ರಿ ಕೈಲಾಸ್ ಟೆಂಪಲ್. ಇಕೋ ಅಂತ ನಾವು ಮಾತಾಡಿದ್ದ. ಗುಡಿ ಬಾಜುಕನೇ ಈ ಸೈಡಿಂದ ಮತ್ತಿನ ದಾರಿಗಳು ಇನ್ನಷ್ಟು ಗುಹೆಗಳದಾವ. ಬಾಬಾ, ಮೇನ್ ಟೆಂಪಲ್ ಸುತ್ತಲೂ ಸಣ್ಣ ಗುಡಿಗಳಿದಾವೆ. ಪೂರ್ತಿ ಸುತ್ತಲೂ ಎಲ್ಲಿ ನೋಡ್ತೀರಿ ಅಲ್ಲಿ ಟೆಂಪಲ್ಸ್ ಇದಾವೆ. ಹಿಂಗೆ ಸರೌಂಡಿಂಗ್ ಸುತ್ತಲೂ ಪ್ರತಿಯೊಂದು ದಿಕ್ಕಿಗೂ ಸಹಿತ ಇದಾವೆ ಗುಡಿಗಳು. ಪಕ್ಷಿಗಳ ಸೌಂಡು. ಕೈಲಾಸ ಶಿವನ ಗುಡಿ ಮುಂದೆನೇ ಇಲ್ಲಿ ಬಸವಣ್ಣನ ಗುಡಿ ಐತಿ. ಹೋಗೋಣ ಬರ್ರಿ. ಬಸವಣ್ಣನ ಮೂರ್ತಿನೂ ಸಹಿತ ಉದ್ದಗೊಳಿಸ್ಯಾರ. ಮತ್ತು ಹಿಂಗೆ ಹೋಗ್ಬೋದು ಒಳಗಡೆ. ಯಾವ ಕಡೆಯಿಂದ ಹೋಗಿ ಯಾವ ಕಡೆ ಬರ್ಬೇಕು ಅನ್ನೋದು ಗೊತ್ತಾಗೋಲ್ತು, ಅಷ್ಟೊಂದು ಗುಹೆಗಳಿದಾವೆ. 20 ರೂಪಾಯಿ ಮೇಲಿರುವಂಥ ಎಲ್ಲೋರ ಕೇವ್ಸ್ ಫೋಟೋಸ್ ಐತೆ ನೋಡ್ರಿ. ಇದೇ ಎಲ್ಲೋರ ಗುಹೆ ಫೋಟೋನೇ 20 ರೂಪಾಯಿ ನೋಟ್ ಮೇಲೆ ಇರೋದು. ಈ ಸೈಡಿಂದ ಎಂಟ್ರಿ ಆದ್ವಿ. ನೆಕ್ಸ್ಟು ಈ ಸೈಡಿಂದ ಎಕ್ಸಿಟ್ ಆಗೋದು. ನೋಡ್ರಿ ಹೆಂಗೆ ಹೋಗ್ಬೇಕು ಕೆಳಗಡೆ. ಕೇವ್ ನಂಬರ್ 17 ನೋಡ್ರಿ. ಇದು ಈ ಥರ ಐತೆ. ಇದೇ ಥರ ಸಣ್ಣ ಗುಹೆಗಳು 34 ಅದಾವೆ. ಆಗಲ್ಲ ಏನು ಕೈಲಾಸ್ ಟೆಂಪಲ್ ತೋರಿಸಿದಲ್ಲ, ಅದು ಮೇನ್ ಕೇವ.
ಕೇವ್ ಅಲ್ಲ ಅದು ಟೆಂಪಲ್. ಅದು ಬಿಟ್ಟರೆ 34 ಇದಾವೆ ಕೇವ್ಗಳು. ಇಂಥವೇ ಸಣ್ಣ ಸಣ್ಣ ಇದಾವೆ. ಸೊ ಇಲ್ಲಿಗೆ ಎಲ್ಲೋರ ಕೇವ್ಸ್ದು ಲಾಗ್ ಮುಗಿಸಂತೀವಿ. ನೆಕ್ಸ್ಟ್ ಈಗ ರೂಮ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು, ಅಂದರೆ ರೆಡಿ ಮಾಡಬೇಕು. ಉಪ್ಪಿಟ್ಟದ ಅವಲಕ್ಕಿರಿ ಯಾವ್ದಾರ ಒಂದು ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟು ಓಂಕಾರೇಶ್ವರ ಜ್ಯೋತಿರ್ಲಿಂಗಿಗೆ ಹೋಗ್ಬೇಕು ನಾವು. ಸೊ ಮಾರ್ನಿಂಗ್ ನೋಡ್ರಿ ಅವಲಕ್ಕಿ ಬರ್ರಿ ಹೋಮ್ ಮೇಡ್ ಅವಲಕ್ಕಿ ತಿನ್ನೋಮಂತ. ಎಲ್ಲೋರ ಕೇವ್ಸ್ ನೋಡ್ಕೊಂಡ ನೆಕ್ಸ್ಟ್ ನಾವು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಟೆಂಪಲ್ ನೋಡಕಂತೇಳಿ ಹೊಂಟಿದ್ವಿ. ಇದು ಮಧ್ಯಪ್ರದೇಶ ಒಳಗೆ ಐತಿ. ಎಲ್ಲೋರ ಇಂದ ಓಂಕಾರೇಶ್ವರ ಟೆಂಪಲ್ 380 ಕಿಲೋಮೀಟರ್ ಐತಿ. ಕಂಟಿನ್ಯೂಸ್ ಆಗಿ ಕಾರ್ ಡ್ರೈವ್ ಮಾಡಿದ್ರು ಮಿನಿಮಮ್ 8 ಅವರ್ಸ್ ಅಂತೂ ಬೇಕು ರೀಚ್ ಆಗ್ಬೇಕಂದ್ರ. ಈಗ ಮಧ್ಯಪ್ರದೇಶಕ್ಕೆ ಬಂದೇವಿ. ಇಲ್ಲಿ CNG ರೇಟ್ 85 ರುಪೀಸ್ ಪರ್ kg ಐತಿ. ಬಾಗಲಕೋಟೆ ಒಳಗೂ 84 ಏನೋ ಇತ್ತು. ಬಟ್ ಮಹಾರಾಷ್ಟ್ರ ಒಳಗೆ 95 ರುಪೀಸ್ ಐತಿ. ಪೆಟ್ರೋಲ್ ಹಾಕ್ಸೋದೇನೋ CNG ಹಾಕ್ಸೋದೇನೋ ಎರಡೂ ಒಂದಾಯ್ತು. ಸೊ ಇಲ್ಲಿಂದ ಈಗ ನೆಕ್ಸ್ಟ್ ಓಂಕಾರೇಶ್ವರ ಟೆಂಪಲ್ ಹೊಂಟೇವೆ. ಜ್ಯೋತಿರ್ಲಿಂಗ, ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇನ್ನೂ ಮುಟ್ಟಿಲ್ಲ. ಈ 3:30 ಆಗೈತಿ. ಇನ್ನೂ ಊಟ ಮಾಡಬೇಕು, ಊಟನೂ ಮಾಡಿಲ್ಲ. CNG ಫುಲ್ ಮಾಡಿಸ್ಕೊಂಡ್ವಿ. ನೆಕ್ಸ್ಟ್ ಹೊಟ್ಟೆ ಸಿಕ್ತು. ಎಲ್ಲಾದ್ರೂ ಗಿಡ ಅದಾವೇನೋ ಅಂತ ಹುಡ್ಕಂತಿದ್ವಿ, ಬರೋಬ್ಬರ್ ಸಿಕ್ತು. ಇಲ್ಲಿ ನೋಡ್ರಿ ಒಂಥರ ಇಲ್ಲೇ ಮಧ್ಯಾಹ್ನದ ಅಡುಗೆ ರೆಡಿ ಮಾಡಕ್ಕೆ ಕುಂತೀವಿ. ಇಲ್ಲೇ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಜರ್ನಿ ಕಂಟಿನ್ಯೂ ಮಾಡ್ಬೇಕಾ. ನಮ್ಮ ಕರ್ನಾಟಕದಾಗ ಇದ್ದಂಗೆ ಇಲ್ಲೇ ಕಂಟಿನ್ಯೂಸ್ ಹೋಟೆಲ್ಗಳು ಆಮೇಲೆ ಡಾಬಾಗಳು ಸಿಗೋದಿಲ್ಲ. ಸೊ ನೀವೇ ಅಡುಗೆ ಮಾಡಿಕೊಂಡು ತಿನ್ಕೊಂಡು ಹೋದರೆ ಭಾಳ ಉತ್ತಮ. ಇಲ್ಲ ಅಂದರೆ ಅವೇ ಪಾವ್ ಭಾಜಿ ಸಿಗ್ತದೆ ನೋಡ್ರಿ, ಅಷ್ಟೇ. ಇಲ್ಲ ನಿನ್ನೆ ರಾತ್ರಿ ಪಲಾವ್ ಮಾಡಿದ್ವಿ, ಇವತ್ತು ಬೆಳಗ್ಗೆ ಅವಲಕ್ಕಿ ಮಾಡಿದ್ವಿ. ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಕಡಕ್ ರೊಟ್ಟಿ ಇದಾವೆ. ಆ ರೊಟ್ಟಿಗೆ ಒಂದು ಮಸ್ತ್ ಒಂದು ಪಲ್ಯ ಮಾಡ್ಕೊಳಕ್ಕಂತೀವಿ. ರೊಟ್ಟಿ ಪಲ್ಯ ತಿನ್ನೋದೀಗ. ಪಲ್ಯ ರೆಡಿ ಆಗತ್ತೆ. ಯಾವ ಪಲ್ಯ ಇದೆ? ಟಮಾಟೆ ಪಲ್ಯ ಎಲ್ಲ ರೆಡಿ ಆಗಿದೆ. ನಿಂಬೆಹಣ್ಣು ಹಾಕ್ರಿ. ಇವತ್ತು ಭಟ್ರು ಚಂದ್ರವ್ರು ಆಗ್ಯಾರ, ಶಾಪುರ್ ಗೌಡ್ರು. ಕಟಕ್ ರೊಟ್ಟಿ, ಟೊಮೆಟೊ ಪಲ್ಯ, ಮ್ಯಾಲ ಮೆಣಸಿನ್ಕಾಯಿ ಇಟ್ಟಿರಲ್ಲ, ಹೊಡ್ಯಾತಾರ ನೋಡ್ರಿ. ಕಟ್ಟಿದೆ. ಹಾಂ, ನಾವು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಟೆಂಪಲ್ ರೀಚ್ ಆಗೋದ್ರೊಳಗೆ ನೈಟ್ 7:30 ಆಗಿತ್ತು. ಆದರೆ ಟೆಂಪಲ್ ಕ್ಲೋಸಿಂಗ್ ಟೈಮ್ 9:30 ಇತ್ತು. ಇಲ್ಲೇ ಓಂಕಾರೇಶ್ವರ ಮತ್ತು ಮಮಲೇಶ್ವರ ಅನ್ನೋ 2 ಗುಡಿ ದರ್ಶನ ಆಗಬೇಕಿತ್ತು. 2 ಅವರ್ಸ್ ಒಳಗೆ ಆಗ್ತಿತ್ತೋ ಇಲ್ಲೋ ದರ್ಶನ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಪುಣ್ಯ 2 ಗುಡಿ ದೇವರ ದರ್ಶನ ಆಯ್ತು ನೋಡ್ರಿ. ದರ್ಶನಕ್ಕಂತೇಳಿ ಕ್ಯೂ ಒಳಗೆ ನಿಂತಿದ್ವಿ. ಇಲ್ಲಿ TV ಒಳಗೆ ನೋಡ್ರಿ ಓಂಕಾರೇಶ್ವರ ದೇವ್ರದ ತೋರ್ಸಕ್ಕೆ ಕುಂತಿದ್ರ ಗುಡಿ ಒಳಗಿಂದ. ಓಂಕಾರೇಶ್ವರ ದೇವ್ರದ ದರ್ಶನ ಮುಗೀತು. ನೆಕ್ಸ್ಟ್ ಮಮಲೇಶ್ವರ ದೇವ್ರ ದರ್ಶನಕ್ಕೆ ಅಂತೇಳಿ ಮತ್ತೆ ನೆಕ್ಸ್ಟ್ ಪಾಳೆ ಹಚ್ಚಕ್ಕಂತೇಳಿ ಹೊಂಟ್ವಿ. ಇಲ್ಲಿಗೆ ಬಂದ್ರಿ ಅಂದ್ರೆ ನೀವು ಬರೀ ಓಂಕಾರೇಶ್ವರ ದೇವ್ರ ದರ್ಶನ ಅಷ್ಟೇ ಅಲ್ಲ, ಮಮಲೇಶ್ವರ ದೇವ್ರ ದರ್ಶನ ತಗೋಬೇಕು. 2 ದೇವ್ರ ದರ್ಶನ ತಗೊಂಡು ನಾವು ಹೊರಗೆ ಬರೋದ್ರೊಳಗೆ ರಾತ್ರಿ 9:30 ಆಗಿತ್ತು. ಆಮೇಲೆ ಗುಡಿ ಹೊರಗಡೆ ಮಾರ್ಕೆಟ್ ಒಳಗೆ ಬಸವಣ್ಣನ ಮೂರ್ತಿ, ಈಶ್ವರ ಮೂರ್ತಿ ಅವೆಲ್ಲ ಮೂರ್ತಿಗಳನ್ನು ಸಹಿತ ಮಾರಾಕ್ ಕುಂತಿದ್ರಲ್ಲೇ. ಆಮೇಲೆ ನಾವು ಇವತ್ತ ಇಲ್ಲೇ ಉಳ್ಕೊಂಡ್ವಿ. ನಮ್ದು ಸೆಕೆಂಡ್ ಡೇ ಇಲ್ಲಿಗೆ ಮುಗೀತು. ನಾವಿದ್ದಂಥ ಲಾಡ್ಜ್ ನಿಮ್ಗೆ ತೋರಿಸ್ತೀನಿ ಯಾವ ಥರ ಐತೆ ಅಂತ ಹೇಳಿ. ನೋಡೋಣ ಬರ್ರಿ. ಮತ್ತು ಈ ಲಾಡ್ಜ್ ಯಾವುದು, ನಾವು 4 ಜನಕ್ಕೆ ಸೇರಿ ಈ ರೂಮ್ಗೆ ಎಷ್ಟು ಕೊಟ್ವಿ ಅಂತ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ಲಾಗ್ನ ಹೇಳ್ತೇನೆ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.